हाय फ्रेंड्स, एचजीटी मोबाइल एंड रिपेयर ट्रेनिंग इंस्टीट्यूट को निम्नलिखित स्वागत है। सो मेरा सभी भाई को एचजीटी मोबाइल रिपेयर एंड ट्रेनिंग इंस्टीट्यूट को स्वागत है। सो ನನ್ನ ಹತ್ರ ಒಂದು ಮೊಬೈಲ್ ಬಂದಿದೆ, ಪೋಕೋ M5 ಅಥವಾ ರೆಡ್ಮಿ 11 ಪ್ರೈಮ್ ಅಂತನಾದ್ರೂ ಹೇಳ್ಬೋದು. ಸೊ ಇದರಲ್ಲಿ ಬೇರೆ ಶಾಪ್ ಇಂದ ಬಂದಿರೋದು. ಸೊ ನೋಡಿ ಏನಂತ ಪ್ರಾಬ್ಲಮ್. ಆನ್ ಮಾಡ್ತಾ ಇದೀನಿ ಹ್ಯಾಂಡ್ಸೆಟ್. ಪೋಕೋ ಅಂತ ಬರುತ್ತೆ, ಮತ್ತೆ ಆಫ್ ಆಗುತ್ತೆ, ಮತ್ತೆ ಪೋಕೋ ಅಂತ ಬರುತ್ತೆ. ಬೂಟ್ ಕರಪ್ಟ್ ಆಗಿರೋ ಅಂತ ಹೇಳ್ತಾರೆ. ನೋಡಿ, ಚಾರ್ಜಿಂಗ್ ಹಾಕ್ತೀನಿ, ಆನ್ ಮಾಡ್ತೀನಿ. ಸೊ ಪೋಕೋ ಅಂತ ಬರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಬೂಟ್ ಕರಪ್ಟ್ ಅಂತ ತೋರಿಸುತ್ತೆ. ಸೊ ಆಲ್ರೆಡಿ ಬೇರೆಯವ್ರ ಕಡೆ ಹೋಗ್ ಬಂದಿದೆ, ಪ್ರೋಗ್ರಾಮ್ ಕೂಡ ಆಗಿದೆ. ನನ್ನ ಹತ್ರ ಬಂದಿದೆ ಪಾರ್ಸಲ್ ಅಲ್ಲಿ ಕಳಿಸಿದೆ ಇದನ್ನ ರಿಪೇರ್ ಮಾಡಿ ಅಂತ. ನೋಡೋಣ, ಇದನ್ನ ಲೈವ್ ಮಾಡ್ತೀನಿ. ಸೊ ಎಷ್ಟೊತ್ತಂದ್ರೆ ಹಿಂಗೆ ನಿಂತ್ಕೊಂಡೈತೆ. ಒಂದ್ಸರಿ ಇದು ತೆಗೆದೇ ಹಾಕ್ತೀನಿ. ನೋಡಿ, ಇಲ್ಲಿ ಏನಂತ ಬಂದಿದೆ ಅಂದ್ರೆ ಯುವರ್ ಡಿವೈಸ್ ಈಸ್ ಕರಪ್ಟ್. ಸೊ ಈ ತರ ಪೋಕೋ ಅಂತ ಬರುತ್ತೆ, ಡಿವೈಸ್ ಇಸ್ ಕರಪ್ಟ್ ಅಂತ ಬರುತ್ತೆ, ಮತ್ತೆ ಮ್ಯಾನ್ಯುವಲಿ ಸ್ವಿಚ್ ಆನ್ ಮಾಡಿ ಮತ್ತೆ ಆನ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಇದನ್ನ ಯಾವ ತರ ಬಗೆಹರಿಸೋದಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. USB ಮುಖಾಂತರ ಇದು ಡಿವೈಸ್ ಕರಪ್ಟ್ ಆಗಿರೋದನ್ನ ಏನ್ ಮಾಡ್ಬೋದು, ಫ್ಲಾಶ್ ಮಾಡಿದ್ರು ಆಗುತ್ತೆ. ಬಟ್ ಇದು USB ಅನ್ಸಪೋರ್ಟೆಡ್ ಮಾಡಲ್. USB ಇಂದ ಫ್ಲಾಶ್ ಆಗಲ್ಲ, ಇದಕ್ಕೆ ಅಥೆಂಟಿಕೇಶನ್ ಕೇಳುತ್ತೆ. ಸೊ ನಾನೇನ್ ಮಾಡ್ತೀನಿ, F64 ಮುಖಾಂತರವಾಗಿ ಇದನ್ನ ಯಾವ ತರ ವಿತೌಟ್ ಡಂಪ್ फ्लैश ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. विदाउट डंप इसको कैसे हम ठीक करेंगे करके वीडियो में बता रहा हूँ. सो इसका प्रॉब्लम है बूट करप्ट, यानी इसका सम फाइल करप्ट हो गया करके मैसेज आ रहा है, डिवाइस इज करप्टेड करके. इसको कैसे F64 से हम विदाउट ऑथेंटिकेशन डायरेक्टली फ्लैश करके सेट ऑन करना है करके ये वीडियो में बता रहा हूँ. आ जाए वीडियो स्टार्ट करते. सो नोड़ी ऑलरेडी इधर ಕೆಲಸ ಆಗಿದೆ. सो देखो भाई, ये इसका अंदर काम हो चुका है, तो मेरा पास आया हुआ है. तो USB अनसपोर्टेड मॉडल था, इसके लिए कोई फ्लैशिंग भी ऑनलाइन भी करवा सकता था, उसको रहना चाहिए, तो उसको पता रहे तो करे. इसलिए ये फ्लैश हो गया, इसलिए मैंने इसको आराम से निकाल रहा हूँ. इसी को निकाल के इसी को बिठा रहा हूँ, इसलिए मैं इसको ज़्यादा प्रेशर दे के उठाया नहीं. देखो ऐसा उठाया हुआ है, आधा बाल बोर्ड में है, आधा बाल अपना यूएफएस में. इसको क्लीन करेंगे, ऐसा ही इसको बिठा के ऑन करेंगे. बॉल तो बना हुआ है, दोबारा रिवॉल्व करने का ये नहीं होता. सो ಇವಾಗ ನಾವು F64 ಇಲ್ಲಿ ಐಡೆಂಟಿಫೈ ಮಾಡೋಣ, ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಚೆಕ್. इसका अंदर आइडेंटिफाई करेंगे, क्या प्रॉब्लम है करके चेक करेंगे. सो आइडेंटिफाई तो हो रहा है तो सिक्योरिटी बैकअप ले रहे ऑटोमेटिक. फर्स्ट टाइम ನೀವು ಮಾಡಬೇಕಾ सिक्योरिटी ऑटोमेटिक बैकअप ತೊಗೊಳೋದು. ओके, सो इसका वर्जन आपको देखो Android 14 है. मैं इसको एक बार Android 13 को फाइल को डाउनलोड करके डालने वाला हूँ. इसका अंदर Android 14 वाला वर्जन है, मैं इसको Android 13 वाला वर्जन में कन्वर्ट करने वाला हूँ. एक वो फाइल डाउनग्रेड करेंगे, ಒಂದು ಸ್ಟೆಪ್ ಡೌನ್ಗ್ರೇಡ್ ಮಾಡೋಣ. ಓಕೆ, ಸೊ F64 ಅಲ್ಲಿ ಫಸ್ಟ್ ನಾವೇನು ಮಾಡೋಣ, इधर सिक्योरिटी बैकअप ना तोड़ता है. इसका सिक्योरिटी का बैकअप को ले रहा हूँ. सो डेस्कटॉप में एक न्यू फोल्डर का निकाल के इसको सिक्योरिटी का ऑल बैकअप लिया हुआ, क्योंकि है ना नेक्स्ट इसका सिक्योरिटी के लिए चाहिए. सो सिक्योरिटी बैकअप हमने लिया हुआ, ऑटो भी लिया हुआ है, बट हमने भी ले लिया फॉर बैकअप पर्पस. सो इसका बैकअप लिया मैंने, इसको एरेज कर लिया. उसके बाद इसका लून्स जो है खाली बन गया 0 1 2. ಸೊ ಲೂನ್ಸ್ ಏನಾಯಿತು, ನಾನು ಎರೇಸ್ ಮಾಡಿದೆ, ಇದನ್ನು ಖಾಲಿ ಆಯಿತು, ಇದರಲ್ಲಿರೋ ಎಲ್ಲ ಪಾರ್ಟಿಷನ್ ಎರೇಸ್ ಆಗಿದೆ. ಸೊ ಇದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಇವಾಗ, ಒಂದ್ಸಲಿ MT ಅಂದರೆ ಸಿಂಗಲ್ ಲೂನ್ ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ಫ್ಯಾಕ್ಟ್ರಿ ಫಾರ್ಮೇರ್ ಮಾಡ್ತಾಯಿದ್ದೀನಿ UFS. ಸೊ ಫ್ಯಾಕ್ಟ್ರಿ ಫಾರ್ಮೇರ್ ಮಾಡಿದ ಮೇಲೆ ಇದು ಓಕೆ ಸಕ್ಸಸ್ ಆಗಿದೆ. ಸೊ 3 ಲೂನ್ ಹೋಗ್ಬಿಟ್ಟು ಸಿಂಗಲ್ ಲೂನ್ ಆಗುತ್ತೆ. ಇದೆಲ್ಲ ಏನು ಪರ್ಪಸ್ ಅಂತ ನೀವು ಕಲಿಬೇಕು ಅನ್ನೋಂಗಿದ್ರೆ ಬನ್ನಿ HGT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ. ಸೊ ಸಿಂಗಲ್ ಲೂನ್ ಆಯಿತು ನೋಡಿ, ಈಗ 0 1 2 3 ಇದ್ದಿದ್ದು 0 ಮಾತ್ರ ಆಯಿತು. ಇವಾಗ ಇದನ್ನು ಪ್ರಾವಿಷನ್ ಹಾಕ್ಬಿಟ್ಟು ಮತ್ತೆ ಅದರ ಯಥಾಸ್ಥಿತಿಗೆ ತೊಗೊಂಬರಲಾಗುತ್ತೆ, ಯಾಕಂದರೆ ಇದು ರೈಟ್ ಪ್ರೊಡಕ್ಷನ್ ಇತ್ತು. ಸೊ ಬೂಟು ಸೆಟ್ ಆಗಿಲ್ಲ ನೋಡಿ, ನಾಟ್ ಬೂಟ್ ಸೆಟ್.
ಓಕೆ 2.2 ಯು ಎಫ್ ಎಸ್ ಇದೆ. ಸೊ ಇವಾಗ ನಾವೇನು ಮಾಡ್ತಾಯಿದ್ವಿ, ಇದರ ಪ್ರಾವಿಷನ್ ರೈಟ್ ಮಾಡ್ತಾಯಿದ್ವಿ. ಪ್ರಾವಿಷನ್ನ ಬ್ಯಾಕಪ್ ಮಾಡಿದ್ವಿ. ಸಿ ಪ್ರೋಗ್ರಾಮ್ ಒಳಗಡೆ F64 ಒಳಗಡೆ ಇದರ बैकअप सी प्रोग्राम F64 का अंदर इसका बैकअप है. इसको हम प्रोविज़न करेंगे. प्रोविज़न करके इसका सेम इसका नेचुरलिटी कितना पार्टीशन था उसका पार्टीशन में लेके आएंगे. जस्ट लाइक हार्ड डिस्क को हम पार्टीशन करते हैं ना, ऐसे हार्ड डिस्कನ್ನ ನಾವು ಯಾವ ಥರ ಪಾರ್ಟಿಷನ್ ಮಾಡ್ತೀವಿ ಸೇಮ್ ಟು ಸೇಮ್ ಇದನ್ನು ಅದೇ ಥರ ಪಾರ್ಟಿಷನ್ ಮಾಡೋದು. ಸೊ EMMCಲ್ಲಿ ಈ ಆಪ್ಷನ್ ಇರಲಿಲ್ಲ, ಬಟ್ UFSಲ್ಲಿ ಈ ಆಪ್ಷನ್ ಇದೆ ನೋಡಿ. ಲೂನ್ 1012 ಬಂದಿದೆ. ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೆ ಫ್ಲ್ಯಾಶ್ ಫೈಲಿಂದ Android 13 फ्लैश फाइल हाकताइದ್ದೀನಿ. Android 13 को क्यों Android 13 फ्लैश फाइल को डालना है तो जानना है तो हमके आप नीचे आने वाले नंबर से कांटेक्ट करें. ಯಾಕೆ ನಾನು Android 13 ಹಾಕ್ತಾಯಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ನೋಡಿ, ನಾನು ಏನು ಮಾಡಿದ್ದೀನಿ, ಇದರ ಪಾರ್ಟಿಷನ್ ಮಾಡಿದ್ದೀನಿ. ಅಂದರೆ ಇದರ ಸ್ಕ್ಯಾಟರ್ ಫೈಲಿಂದ ಇದರ GPT ಕ್ರಿಯೇಟ್ ಮಾಡಿ. इसका GPT क्रिएट हो गया. तो सैमसंग में ये देखो, ये खाली इसका अंदर सुपर फाइल एक ही है, सुपर फाइल ಒಂದೇ ಇದೆ. ಮತ್ತು ಇದಾದಮೇಲೆ MBR ಮಾಡಿದ್ದೀನಿ. इसका बाद इसका MBR किया मैंने. उसके बाद जो है हमने बैकअप लिया था ना, उसको राइट करेंगे. ಇನ್ನು ನಾವಿಲ್ಲಿ ಬ್ಯಾಕಪ್ ತೊಗೊಂಡಿದ್ವಲ್ಲ ಅದನ್ನು ಏನು ಮಾಡ್ತಾಯಿದ್ದೀನಿ, ನಾನು ರೈಟ್ ಮಾಡ್ತಾಯಿದ್ದೀನಿ. ಸೊ ರೈಟ್ ಆಗ್ತಾ ಇದೆ ನೋಡಿ, ಎಲ್ಲ ಫೈಲ್ಗಳು ರೈಟ್ ಆಗ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು ಕೂಡ, बैकअप तಗೊಂಡಿರೋದು, ಯಾಕಂದ್ರೆ ಇಲ್ಲಾಂದರೆ सिक्योरिटी ಬರೋದಿಲ್ಲ. सो देखो इसका अंदर FRP एक्टिवेट है और सुपर फाइल सिंगल फाइल है. याद रहे, सुपर फाइल सिंगल फाइल है. ಸೊ FRP ನಾವು ರೀಡ್ ಮಾಡಿದ್ದೀನಿ, ಅಂದರೆ ಎರೇಸ್ ಮಾಡಿದ್ದೀನಿ. ಮತ್ತು ಐಡೆಂಟಿಫೈ ಮಾಡಿ ಚೆಕ್ ಮಾಡಿ ನೋಡೋಣ FRP ಹೋಗಿದೆ ಅಂತ. ಮತ್ತು ಸೂಪರ್ फाइल ಕೂಡ ಚೆಕ್ ಮಾಡೋಣ, सिंगल फाइल ಇದೆ. सुपर फाइल को भी हम चेक करेंगे. तो इसका अंदर सिंगल फाइल है. इसके बाद हमने इसका Android 13 फाइल को, क्यों Android 13 फाइल को कर रहा हूँ, सो आपको जानना पड़ेगा. ಸೊ Android 13 ಫೈಲ್ನ ನಾನೇನು ಮಾಡ್ತಾಯಿದ್ದೀನಿ, ಇದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇವಾಗ Android 13 ಫೈಲ್ ಇದರಲ್ಲಿ ರೈಟ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಕೂಡ ಹೌದಿದು. ಇದಾದಮೇಲೆ ರೈಟ್ ಆದಮೇಲೆ ಸೊ ನೋಡೋಣ ನಮ್ಮ सुपर मल्टी सुपर आगे कन्वर्ट आगुत्ता ಇಲ್ಲ ಅಂತ. ये पूरा राइट होने के बाद जो है ये मल्टी सुपर में कन्वर्ट होता या नहीं होता देखेंगे. ಏಕೆಂದರೆ क्योंकि अभी तक सिंगल सुपर फाइल था, ಇಲ್ಲಿ ತನಕ ಸಿಂಗಲ್ ಸೂಪರ್ ಫೈಲ್ ಇತ್ತು. ಇದು ರೈಟ್ ಆದಮೇಲೆ ಮಲ್ಟಿ ಸೂಪರ್ ಫೈಲ್ ಆಗಬೇಕು, ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಮಲ್ಟಿ ಸೂಪರ್ ಫೈಲ್ ಇರುವಾಗ ಮಲ್ಟಿ ಸೂಪರ್ ಫೈಲೇ ಆಗಬೇಕಾಗುತ್ತೆ. ನೀವು UFSಲ್ಲೆಲ್ಲ ಆಲ್ಮೋಸ್ಟ್ ಆಗಿ ಮಲ್ಟಿ ಸೂಪರ್ ಫೈಲ್ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಓಕೆ, ಸೊ ನಮ್ಮ ಸೂಪರ್ ರೈಟ್ ಆಯಿತು, ಯೂಸರ್ ಡೇಟಾ ರೈಟ್ ಆಯಿತು, ಆಲ್ ಡನ್. ಸೊ ಇವಾಗ ಒಂದ್ಸರಿ ಐಡೆಂಟಿಫೈ ಮಾಡಿ ಚೆಕ್ ಮಾಡೋಣ. ಸೊ ನಮ್ಮದು ಮಲ್ಟಿ ಸೂಪರ್ ಫೈಲ್ ಬಂದಿದೆ ಇಲ್ವ ಅಂತ. अभी पूरा सुपर राइट हो गया. अभी आइडेंटिफाई करके चेक करेंगे मल्टी सुपर फाइल आ गया क्या. देखो ये Android 13 MIUI 14 Android 13 एक स्टेप मैंने नीचे वाला फ्लैश फाइल से फ्लैश किया हुआ है. उसके बाद बूट सेलेक्ट करेंगे. बूट कौन सा अपना रहना चाहिए, बूट है. ओके, उसके बाद हमने सुपर फाइल को एक बार चेक करेंगे, सुपर फाइल क्या होता है. तो ये होता है Android 13 में मैंने इसको किया हुआ है. देखो सुपर मल्टी सुपर में कन्वर्ट हो गया. बैकअप GPT होने के बाद इसका मल्टी सुपर में कन्वर्ट हो गया है. ऐसा काम आप भी सीख सकते हैं. आज ST मोबाइल रिपेयर एंड ट्रेनिंग इंस्टीट्यूट बेंगलूರು. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ ST ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಸೊ ನಮ್ಮ ಪ್ರೋಗ್ರಾಮಿಂಗ್ ಎಲ್ಲ ಆಗಿದೆ, ಸೆಟ್ ಆನ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಸೊ ನಮ್ಮ UFSನ बोर्ड के अटैच ಮಾಡೋಣ. UFS को बोर्ड में अटैच करेंगे. प्रोग्राम को हो गया है. सो देखेंगे अपना सेट ऑन होता या नहीं होता. बूट कर अपने डिवाइस करप्ट करके दिखा रहा था. ಡಿವೈಸ್ ಈಸ್ ಕರಪ್ಟ್ ಅಂತ ಬರ್ತಾ ಇತ್ತು. ಸೊ ಅಲ್ಲಿಂದ ಕ್ಲಿಯರ್ ಆಗುತ್ತಾ ಇಲ್ವಾ ಅಂತ. ಸೊ ಯಾಕೆ ನಾನು ಒಂದು ಸ್ಟೆಪ್ಪು ಡೌನ್ಗ್ರೇಡ್ ಮಾಡಿದೆ ಅನ್ನೋದನ್ನು ತಿಳಿಬೇಕನ್ನಂಗಿದ್ರೆ ಕೆಳಗಡೆ ಬರ್ತೀನಿ ನಂಬರ್ಗೆ ಕಾಲ್ ಮಾಡಿ ಕೋರ್ಸ್ಗೆ ಜಾಯ್ನ್ ಆಗಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಹೇಳ್ಕೊಡ್ಲಾಗುತ್ತೆ ಇಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದೀರಿ ಅನ್ನಂಗಿದ್ರೆ, ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಇದೇ ಥರ ಟೆಕ್ನಿಕಲ್ ವಿಡಿಯೋ ನೋಡಲಿಕ್ಕೆ, ಲೈವ್ ಮೊಬೈಲ್ ರಿಪೇರಿಂಗ್ ನೋಡಲಿಕ್ಕೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನೋಡಿ, ನಮ್ಮ UFS ಕೋರ್ಸ್ ಆಗಿದೆ. ಸೊ ಸೆಟ್ಟು ಆನ್ ಆಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಸೆಟ್ ಆನ್ ಹೋಗ್ತಾ नहीं करके ಚೆಕ್. ಸೊ ಇವಾಗ ನಾವೇನ್ ಮಾಡಿದೀವಿ, ರೀಪ್ರೋಗ್ರಾಮ್ ಮಾಡಿದೀವಿ. ನೋಡೋಣ ಸೆಟ್ ಆನ್ ಆಗುತ್ತಾ ಅಂತ. क्या क्या हमने रीप्रोग्रामिंग कर लिया है, तो सेट ऑन होता क्या चेक करेंगे. ओके, चलो ठीक, अपना बैकग्राउंड चेंज करें. ओके, ಸೊ ಸೆಟ್ನ ನಾನು ಆನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರೋಗ್ರಾಮಿಂಗ್ ಅಂತೂ ಮಾಡಿ ಆಗಿದೆ, ನೋಡೋಣ ಏನಾಗುತ್ತೆ ಅಂತ.
सो सेट ऑन ಆಗುತ್ತಾ ಏನು ಕರಪ್ಟ್ ಅಂತ ಇತ್ತು देखो अपना डिवाइस करप्ट करके आ रहा था ಇಲ್ಲಿ ಡಿವೈಸ್ ಕರಪ್ಟ್ ಅಂತ ಬರ್ತಾ ಇತ್ತು ಅದು ಕ್ಲಿಯರ್ ಆಗಿದೆ ನೋಡೋಣ ಸೆಟ್ ಫುಲ್ ಆನ್ ಆಗುತ್ತಾ ಇಲ್ವಾ ಅಂತ ಓಕೆ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು ಬನ್ನಿ SCT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು USB ಇಂದ ಅನ್ಸಪೋರ್ಟೆಡ್ ಮಾಡೆಲ್ ನ ನಾವು F64 ಮುಖಾಂತರವಾಗಿ ಫ್ಲಾಶ್ ಮಾಡಿದ್ವಿ USB से अनसपोर्टेड मॉडल को F64 से हमने फ्लैश किया है देखो ये हो गया आपका नेक्स्ट करने का यानी FRP मोड से हटाने का नेक्स्ट करने के लिए आया हुआ है ಸೊ ನೋಡಿ ನೆಕ್ಸ್ಟ್ ಮಾಡೋ ಜಾಗಕ್ಕೆ ಬಂದಿದೆ ಅಂದ್ರೆ ನಾವು ಮಾಡಿರೋ ಕೆಲಸ 100% ಏನಾಗಿದೆ ಸಕ್ಸಸ್ ಆಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೊ ಹೊಸೊಬ್ರು ನೋಡ್ತಿರೋದ್ರೆ ಕೆಳಗಡೆ ಬರ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ಟೆಕ್ನಿಕಲ್ ವಿಡಿಯೋಗಾಗಿ SCT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್